ಪಾದಯಾತ್ರೆ ಎಲ್ಲಿಗೆ ಹೋಗ್ತಾ ಇದೆ? ಮೈಸೂರಿಗೆ ಹೋಗ್ತಾ ಇದೆ. ಮೈಸೂರಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ ಯಾರು? ಕಾಂಗ್ರೆಸ್ನವರು. ನಾಳೆ ಈ JDS ಮತ್ತು BJP ಹೋಗ್ತಾ ಇದೆಯಲ್ಲ ಪಾದಯಾತ್ರೆ, ಅದು ಅಲ್ಲಿ ಸೇರಬೇಕಾಗಿತ್ತು. ಇವತ್ತು ಎಲ್ಲಿ ಶಾಮಿಯಾನ ಹಾಕಿದ್ದಾರೆ ಅದೇ ಪೆಂಡಾಲನಲ್ಲಿ ನಾಳೆ ಇವರು ಪ್ರೋಗ್ರಾಮ್ ಮಾಡಬೇಕಾಗಿತ್ತು. ಇಬ್ಬರಿಗೂ ದುಡ್ಡು ಹೋಗೋದು ಒಬ್ಬನಿಗೇನೆ, ಪೆಂಡಾಲ ಶಾಮಿಯಾನವನಿಗೆ. ಆದರೆ ಈಗ ಈ ಪಾದಯಾತ್ರೆ ಹೋಗ್ತಾ ಇತ್ತಲ್ಲ, ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ಪಾದಯಾತ್ರೆಗೆ ತಡೆ. ಸಿದ್ಧಲಿಂಗಪುರದಲ್ಲಿ ಪಾದಯಾತ್ರೆ ತಡೆದಿದ್ದಾರೆ ಪೊಲೀಸರು. ಮೈಸೂರಿನ ಕಸ್ತೂರಿ ನಿವಾಸ ಹೋಟೆಲ್ ಬಳಿ ಘಟನೆ. ಪೊಲೀಸರು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪಾದಯಾತ್ರೆ ತಡೆದ ಕಾರಣಕ್ಕಾಗಿ ಖಾಕಿ ದೋಸ್ತಿ ಮಧ್ಯೆ ತಲ್ಲಾಟ. ಪೊಲೀಸರ ವಿರುದ್ಧ ಮೈತ್ರಿ ಪಡೆಯಿಂದ ಆಕ್ರೋಶ. ಇವತ್ತು ಒಂದು ಕಡೆ ಸಮಾವೇಶ ನಡೀತಾ ಇದೆ, ಕಾಂಗ್ರೆಸ್ ಸಮಾವೇಶ. ಕಾಂಗ್ರೆಸ್ ಯಾವ ಥರ ಪ್ಲ್ಯಾನ್ ಮಾಡಿದೆ ಅಂತಂದರೆ, ನೀವೇನ್ರಿ ಪಾದಯಾತ್ರೆ ಮಾಡ್ಕೊಂಡು ಅಲ್ಲಿ ಹೋಗೋದು, ಅದಕ್ಕಿಂತ ಮೊದಲೇ ನಾವೇ ಅಲ್ಲಿ ಸಮಾವೇಶ ಮಾಡಿಬಿಡ್ತೀವಿ. ಇವರನ್ನು ತಡೆದಿದ್ದಾರೆ ನೋಡಿ, ತಡೆದಿದ್ದಾರೆ ಸಿದ್ಧಲಿಂಗಪುರ. ಆಮೇಲೆ ತಡೆಯೋ ಜಾಗ ಇದೆಯಲ್ಲ, ಅದು ಹೆಂಗಿರುತ್ತೆ ಅಂತಂದರೆ, ನೀವು ಬೆಂಗಳೂರಿನಲ್ಲಿ ವಿಂಡ್ಸರ್ ಮ್ಯಾನರ್ ಹೋಟೆಲ್ ನೋಡಿರ್ಬೋದು, ಅದರದ್ದೊಂದು ಮೇಲ್ಸೇತುವೆ ಇದೆ. ಅದರ ಒಳಗಿನಿಂದ ಬಂದರೆ ನಿಮಗೆ ತಪ್ಪಿಸ್ಕೊಳ್ಳೋಕೆ ಜಾಗನೇ ಇಲ್ಲ. ಹಾಗೇನೆ ಎಲ್ಲರನ್ನ ಕರ್ಕೊಂಡೋಗಿ ಒಳಗಾಕಿದ್ದಾರೆ. ನಾಳೆ ಇದೀಗ ಸಮಾವೇಶ ಆಗತ್ತಾ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಪಾದಯಾತ್ರೆಯನ್ನು ಹದ್ದುಬಸ್ತಿನಲ್ಲಿಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನೋಡಿ ಎಷ್ಟು ಜನ ಸೇರಿದ್ದಾರೆ, ಎಷ್ಟು ಪೊಲೀಸ್ ಸೇರಿದ್ದಾರೆ ನೋಡೋದು. ಫುಲ್ ಜನ JDS ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಈಗ ತಾನೇ ಕಾರ್ಯಕ್ರಮ ಮುಗಿದಿದೆ. ಕಾರ್ಯಕ್ರಮ ಮುಗಿದು ಅಲ್ಲಿ ಇನ್ನೂ ಕೂಡ ಅಲ್ಲಿಂದ ಆ ಕಾರ್ಯಕರ್ತರು ಜಾಗದಿಂದ ಇನ್ನೂ ಕೂಡ ಕದಡಿಲ್ಲ. ಹಾಗಾಗಿ ಒಂದು 1/4 ಗಂಟೆ 20 ನಿಮಿಷ ದಯವಿಟ್ಟು ಎಲ್ಲರೂ ಕೂಡ ಸಮಾಧಾನದಲ್ಲಿ ಇಲ್ಲೇ ಕೂತಿರ್ಬೇಕು. ಪೊಲೀಸರು ನಾವು ಹೋಗೋದಕ್ಕೆ ನಮ್ಗೆ ನಿರಾಕರಣೆ ಮಾಡ್ತಾ ಇಲ್ಲ, ಆದ್ರೆ ಒಂದು ಅರ್ಧ ಗಂಟೆ ದಯವಿಟ್ಟು ತಡ ಮಾಡಿ ಹೊರಡಿ ಅಂತೇಳಿ ಅವ್ರು ವಿನಂತಿಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ಅಪಾರ್ಥ ಮಾಡ್ಕೋಬೇಡಿ. ದಯವಿಟ್ಟು ಎಲ್ಲ ಸಮಾಧಾನದಲ್ಲಿ ಅಲ್ಲೇ ಕೂತ್ಕೊಳ್ಳಿ. ಇನ್ನೊಂದು 20 ನಿಮಿಷ ಬಿಟ್ಟು ಇಲ್ಲಿಂದ ಹೊರಡೋಣ. ಯಾರು ಕೂಡ ದಯವಿಟ್ಟು ಅಲ್ಲೆಲ್ಲ ಕೂತ್ಕೊಳ್ಳಪ್ಪ. ದಯವಿಟ್ಟು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ದಯವಿಟ್ಟು ಅಲ್ಲೆಲ್ಲ ಕೂತ್ಕೊಳ್ಳಿ. ಬಲೋ ಭಾರತ್ ಮಾತಾ ಕೀ, ಬಲೋ ಭಾರತ್ ಮಾತಾ ಕೀ. ಪಾದಯಾತ್ರೆ ಎಲ್ಲಿಗೆ ಹೋಗ್ತಾ ಇದೆ? ಮೈಸೂರಿಗೆ ಹೋಗ್ತಾ ಇದೆ. ಮೈಸೂರಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ ಯಾರು? ಕಾಂಗ್ರೆಸ್ನವರು. ನಾಳೆ ಈ JDS ಮತ್ತು BJP ಹೋಗ್ತಾ ಇದೆಯಲ್ಲ ಪಾದಯಾತ್ರೆ, ಅದು ಅಲ್ಲಿ ಸೇರಬೇಕಾಗಿತ್ತು. ಇವತ್ತು ಎಲ್ಲಿ ಶಾಮಿಯಾನ ಹಾಕಿದ್ದಾರೆ ಅದೇ ಪೆಂಡಾಲನಲ್ಲಿ ನಾಳೆ ಇವರು ಪ್ರೋಗ್ರಾಮ್ ಮಾಡಬೇಕಾಗಿತ್ತು. ಇಬ್ಬರಿಗೂ ದುಡ್ಡು ಹೋಗೋದು ಒಬ್ಬನಿಗೇನೆ, ಪೆಂಡಾಲ ಶಾಮಿಯಾನವನಿಗೆ. ಆದರೆ ಈಗ ಈ ಪಾದಯಾತ್ರೆ ಹೋಗ್ತಾ ಇತ್ತಲ್ಲ, ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ಪಾದಯಾತ್ರೆಗೆ ತಡೆ. ಸಿದ್ಧಲಿಂಗಪುರದಲ್ಲಿ ಪಾದಯಾತ್ರೆ ತಡೆದಿದ್ದಾರೆ ಪೊಲೀಸರು. ಮೈಸೂರಿನ ಕಸ್ತೂರಿ ನಿವಾಸ ಹೋಟೆಲ್ ಬಳಿ ಘಟನೆ. ಪೊಲೀಸರು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪಾದಯಾತ್ರೆ ತಡೆದ ಕಾರಣಕ್ಕಾಗಿ ಖಾಕಿ ದೋಸ್ತಿ ಮಧ್ಯೆ ತಲ್ಲಾಟ. ಪೊಲೀಸರ ವಿರುದ್ಧ ಮೈತ್ರಿ ಪಡೆಯಿಂದ ಆಕ್ರೋಶ. ಇವತ್ತು ಒಂದು ಕಡೆ ಸಮಾವೇಶ ನಡೀತಾ ಇದೆ, ಕಾಂಗ್ರೆಸ್ ಸಮಾವೇಶ. ಕಾಂಗ್ರೆಸ್ ಯಾವ ಥರ ಪ್ಲ್ಯಾನ್ ಮಾಡಿದೆ ಅಂತಂದರೆ, ನೀವೇನ್ರಿ ಪಾದಯಾತ್ರೆ ಮಾಡ್ಕೊಂಡು ಅಲ್ಲಿ ಹೋಗೋದು, ಅದಕ್ಕಿಂತ ಮೊದಲೇ ನಾವೇ ಅಲ್ಲಿ ಸಮಾವೇಶ ಮಾಡಿಬಿಡ್ತೀವಿ. ಇವರನ್ನು ತಡೆದಿದ್ದಾರೆ ನೋಡಿ, ತಡೆದಿದ್ದಾರೆ ಸಿದ್ಧಲಿಂಗಪುರ. ಆಮೇಲೆ ತಡೆಯೋ ಜಾಗ ಇದೆಯಲ್ಲ, ಅದು ಹೆಂಗಿರುತ್ತೆ ಅಂತಂದರೆ, ನೀವು ಬೆಂಗಳೂರಿನಲ್ಲಿ ವಿಂಡ್ಸರ್ ಮ್ಯಾನರ್ ಹೋಟೆಲ್ ನೋಡಿರ್ಬೋದು, ಅದರದ್ದೊಂದು ಮೇಲ್ಸೇತುವೆ ಇದೆ. ಅದರ ಒಳಗಿನಿಂದ ಬಂದರೆ ನಿಮಗೆ ತಪ್ಪಿಸ್ಕೊಳ್ಳೋಕೆ ಜಾಗನೇ ಇಲ್ಲ. ಹಾಗೇನೆ ಎಲ್ಲರನ್ನ ಕರ್ಕೊಂಡೋಗಿ ಒಳಗಾಕಿದ್ದಾರೆ. ನಾಳೆ ಇದೀಗ ಸಮಾವೇಶ ಆಗತ್ತಾ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಪಾದಯಾತ್ರೆಯನ್ನು ಹದ್ದುಬಸ್ತಿನಲ್ಲಿಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನೋಡಿ ಎಷ್ಟು ಜನ ಸೇರಿದ್ದಾರೆ, ಎಷ್ಟು ಪೊಲೀಸ್ ಸೇರಿದ್ದಾರೆ ನೋಡೋದು. ಫುಲ್ ಜನ JDS ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಈಗ ತಾನೇ ಕಾರ್ಯಕ್ರಮ ಮುಗಿದಿದೆ. ಕಾರ್ಯಕ್ರಮ ಮುಗಿದು ಅಲ್ಲಿ ಇನ್ನೂ ಕೂಡ ಅಲ್ಲಿಂದ ಆ ಕಾರ್ಯಕರ್ತರು ಜಾಗದಿಂದ ಇನ್ನೂ ಕೂಡ ಕದಡಿಲ್ಲ. ಹಾಗಾಗಿ ಒಂದು 1/4 ಗಂಟೆ 20 ನಿಮಿಷ ದಯವಿಟ್ಟು ಎಲ್ಲರೂ ಕೂಡ ಸಮಾಧಾನದಲ್ಲಿ ಇಲ್ಲೇ ಕೂತಿರ್ಬೇಕು. ಪೊಲೀಸರು ನಾವು ಹೋಗೋದಕ್ಕೆ ನಮ್ಗೆ ನಿರಾಕರಣೆ ಮಾಡ್ತಾ ಇಲ್ಲ, ಆದ್ರೆ ಒಂದು ಅರ್ಧ ಗಂಟೆ ದಯವಿಟ್ಟು ತಡ ಮಾಡಿ ಹೊರಡಿ ಅಂತೇಳಿ ಅವ್ರು ವಿನಂತಿಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ಅಪಾರ್ಥ ಮಾಡ್ಕೋಬೇಡಿ. ದಯವಿಟ್ಟು ಎಲ್ಲ ಸಮಾಧಾನದಲ್ಲಿ ಅಲ್ಲೇ ಕೂತ್ಕೊಳ್ಳಿ. ಇನ್ನೊಂದು 20 ನಿಮಿಷ ಬಿಟ್ಟು ಇಲ್ಲಿಂದ ಹೊರಡೋಣ. ಯಾರು ಕೂಡ ದಯವಿಟ್ಟು ಅಲ್ಲೆಲ್ಲ ಕೂತ್ಕೊಳ್ಳಪ್ಪ. ದಯವಿಟ್ಟು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ದಯವಿಟ್ಟು ಅಲ್ಲೆಲ್ಲ ಕೂತ್ಕೊಳ್ಳಿ. ಬಲೋ ಭಾರತ್ ಮಾತಾ ಕೀ, ಬಲೋ ಭಾರತ್ ಮಾತಾ ಕೀ. ಪಾದಯಾತ್ರೆ ಎಲ್ಲಿಗೆ ಹೋಗ್ತಾ ಇದೆ? ಮೈಸೂರಿಗೆ ಹೋಗ್ತಾ ಇದೆ. ಮೈಸೂರಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ ಯಾರು? ಕಾಂಗ್ರೆಸ್ನವರು. ನಾಳೆ ಈ JDS ಮತ್ತು BJP ಹೋಗ್ತಾ ಇದೆಯಲ್ಲ ಪಾದಯಾತ್ರೆ, ಅದು ಅಲ್ಲಿ ಸೇರಬೇಕಾಗಿತ್ತು.
ಇವತ್ತು ಎಲ್ಲಿ ಶಾಮಿಯಾನ ಹಾಕಿದ್ದಾರೆ ಅದೇ ಪೆಂಡಾಲನಲ್ಲಿ ನಾಳೆ ಇವರು ಪ್ರೋಗ್ರಾಮ್ ಮಾಡಬೇಕಾಗಿತ್ತು. ಇಬ್ಬರಿಗೂ ದುಡ್ಡು ಹೋಗೋದು ಒಬ್ಬನಿಗೇನೆ, ಪೆಂಡಾಲ ಶಾಮಿಯಾನವನಿಗೆ. ಆದರೆ ಈಗ ಈ ಪಾದಯಾತ್ರೆ ಹೋಗ್ತಾ ಇತ್ತಲ್ಲ, ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ಪಾದಯಾತ್ರೆಗೆ ತಡೆ. ಸಿದ್ಧಲಿಂಗಪುರದಲ್ಲಿ ಪಾದಯಾತ್ರೆ ತಡೆದಿದ್ದಾರೆ ಪೊಲೀಸರು. ಮೈಸೂರಿನ ಕಸ್ತೂರಿ ನಿವಾಸ ಹೋಟೆಲ್ ಬಳಿ ಘಟನೆ. ಪೊಲೀಸರು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪಾದಯಾತ್ರೆ ತಡೆದ ಕಾರಣಕ್ಕಾಗಿ ಖಾಕಿ ದೋಸ್ತಿ ಮಧ್ಯೆ ತಲ್ಲಾಟ. ಪೊಲೀಸರ ವಿರುದ್ಧ ಮೈತ್ರಿ ಪಡೆಯಿಂದ ಆಕ್ರೋಶ. ಇವತ್ತು ಒಂದು ಕಡೆ ಸಮಾವೇಶ ನಡೀತಾ ಇದೆ, ಕಾಂಗ್ರೆಸ್ ಸಮಾವೇಶ. ಕಾಂಗ್ರೆಸ್ ಯಾವ ಥರ ಪ್ಲ್ಯಾನ್ ಮಾಡಿದೆ ಅಂತಂದರೆ, ನೀವೇನ್ರಿ ಪಾದಯಾತ್ರೆ ಮಾಡ್ಕೊಂಡು ಅಲ್ಲಿ ಹೋಗೋದು, ಅದಕ್ಕಿಂತ ಮೊದಲೇ ನಾವೇ ಅಲ್ಲಿ ಸಮಾವೇಶ ಮಾಡಿಬಿಡ್ತೀವಿ. ಇವರನ್ನು ತಡೆದಿದ್ದಾರೆ ನೋಡಿ, ತಡೆದಿದ್ದಾರೆ ಸಿದ್ಧಲಿಂಗಪುರ. ಆಮೇಲೆ ತಡೆಯೋ ಜಾಗ ಇದೆಯಲ್ಲ, ಅದು ಹೆಂಗಿರುತ್ತೆ ಅಂತಂದರೆ, ನೀವು ಬೆಂಗಳೂರಿನಲ್ಲಿ ವಿಂಡ್ಸರ್ ಮ್ಯಾನರ್ ಹೋಟೆಲ್ ನೋಡಿರ್ಬೋದು, ಅದರದ್ದೊಂದು ಮೇಲ್ಸೇತುವೆ ಇದೆ. ಅದರ ಒಳಗಿನಿಂದ ಬಂದರೆ ನಿಮಗೆ ತಪ್ಪಿಸ್ಕೊಳ್ಳೋಕೆ ಜಾಗನೇ ಇಲ್ಲ. ಹಾಗೇನೆ ಎಲ್ಲರನ್ನ ಕರ್ಕೊಂಡೋಗಿ ಒಳಗಾಕಿದ್ದಾರೆ. ನಾಳೆ ಇದೀಗ ಸಮಾವೇಶ ಆಗತ್ತಾ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಪಾದಯಾತ್ರೆಯನ್ನು ಹದ್ದುಬಸ್ತಿನಲ್ಲಿ ಇಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನೋಡಿ ಎಷ್ಟು ಜನ ಸೇರಿದ್ದಾರೆ, ಎಷ್ಟು ಪೊಲೀಸ್ ಸೇರಿದ್ದಾರೆ ನೋಡೋದು. ಫುಲ್ ಜನ JDS ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಈಗ ತಾನೇ ಕಾರ್ಯಕ್ರಮ ಮುಗಿದಿದೆ. ಕಾರ್ಯಕ್ರಮ ಮುಗಿದು ಅಲ್ಲಿ ಇನ್ನೂ ಕೂಡ ಅಲ್ಲಿಂದ ಆ ಕಾರ್ಯಕರ್ತರು ಇನ್ನೂ ಆ ಜಾಗದಿಂದ ಇನ್ನೂ ಕೂಡ ಕದಡಿಲ್ಲ. ಹಾಗಾಗಿ ಒಂದು 1/4 ಗಂಟೆ 20 ನಿಮಿಷ ದಯವಿಟ್ಟು ಎಲ್ಲರೂ ಕೂಡ ಸಮಾಧಾನದಲ್ಲಿ ಇಲ್ಲೇ ಕೂತಿರ್ಬೇಕು. ಪೊಲೀಸರು ನಾವು ಹೋಗೋದಕ್ಕೆ ನಮ್ಗೆ ನಿರಾಕರಣೆ ಮಾಡ್ತಾ ಇಲ್ಲ, ಆದ್ರೆ ಒಂದು ಅರ್ಧ ಗಂಟೆ ದಯವಿಟ್ಟು ತಡ ಮಾಡಿ ಹೊರಡಿ ಅಂತೇಳಿ ಅವ್ರು ವಿನಂತಿಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ಅಪಾರ್ಥ ಮಾಡ್ಕೋಬೇಡಿ. ದಯವಿಟ್ಟು ಎಲ್ಲ ಸಮಾಧಾನದಲ್ಲಿ ಅಲ್ಲೇ ಕೂತ್ಕೊಳ್ಳಿ. ಇನ್ನೊಂದು 20 ನಿಮಿಷ ಬಿಟ್ಟು ಇಲ್ಲಿಂದ ಹೊರಡೋಣ. ಯಾರು ಕೂಡ ದಯವಿಟ್ಟು ಅಲ್ಲೆಲ್ಲ ಕೂತ್ಕೊಳ್ಳಪ್ಪ. ದಯವಿಟ್ಟು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ದಯವಿಟ್ಟು ಅಲ್ಲೆಲ್ಲ ಕೂತ್ಕೊಳ್ಳಿ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಪಾದಯಾತ್ರೆ ಎಲ್ಲಿಗೆ ಹೋಗ್ತಾ ಇದೆ? ಮೈಸೂರಿಗೆ ಹೋಗ್ತಾ ಇದೆ. ಮೈಸೂರಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ ಯಾರು? ಕಾಂಗ್ರೆಸ್ನವರು. ನಾಳೆ ಈ JDS ಮತ್ತು BJP ಹೋಗ್ತಾ ಇದೆಯಲ್ಲ ಪಾದಯಾತ್ರೆ, ಅದು ಅಲ್ಲಿ ಸೇರಬೇಕಾಗಿತ್ತು. ಇವತ್ತು ಎಲ್ಲಿ ಶಾಮಿಯಾನ ಹಾಕಿದ್ದಾರೆ ಅದೇ ಪೆಂಡಾಲನಲ್ಲಿ ನಾಳೆ ಇವರು ಪ್ರೋಗ್ರಾಮ್ ಮಾಡಬೇಕಾಗಿತ್ತು. ಇಬ್ಬರಿಗೂ ದುಡ್ಡು ಹೋಗೋದು ಒಬ್ಬನಿಗೇನೆ, ಪೆಂಡಾಲ ಶಾಮಿಯಾನವನಿಗೆ. ಆದರೆ ಈಗ ಈ ಪಾದಯಾತ್ರೆ ಹೋಗ್ತಾ ಇತ್ತಲ್ಲ, ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ಪಾದಯಾತ್ರೆಗೆ ತಡೆ. ಸಿದ್ಧಲಿಂಗಪುರದಲ್ಲಿ ಪಾದಯಾತ್ರೆ ತಡೆದಿದ್ದಾರೆ ಪೊಲೀಸರು. ಮೈಸೂರಿನ ಕಸ್ತೂರಿ ನಿವಾಸ ಹೋಟೆಲ್ ಬಳಿ ಘಟನೆ. ಪೊಲೀಸರು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪಾದಯಾತ್ರೆ ತಡೆದ ಕಾರಣಕ್ಕಾಗಿ ಖಾಕಿ ದೋಸ್ತಿ ಮಧ್ಯೆ ತಲ್ಲಾಟ. ಪೊಲೀಸರ ವಿರುದ್ಧ ಮೈತ್ರಿ ಪಡೆಯಿಂದ ಆಕ್ರೋಶ. ಇವತ್ತು ಒಂದು ಕಡೆ ಸಮಾವೇಶ ನಡೀತಾ ಇದೆ, ಕಾಂಗ್ರೆಸ್ ಸಮಾವೇಶ. ಕಾಂಗ್ರೆಸ್ ಯಾವ ಥರ ಪ್ಲ್ಯಾನ್ ಮಾಡಿದೆ ಅಂತಂದರೆ, ನೀವೇನ್ರಿ ಪಾದಯಾತ್ರೆ ಮಾಡ್ಕೊಂಡು ಅಲ್ಲಿ ಹೋಗೋದು, ಅದಕ್ಕಿಂತ ಮೊದಲೇ ನಾವೇ ಅಲ್ಲಿ ಸಮಾವೇಶ ಮಾಡಿಬಿಡ್ತೀವಿ. ಇವರನ್ನು ತಡೆದಿದ್ದಾರೆ ನೋಡಿ, ತಡೆದಿದ್ದಾರೆ ಸಿದ್ಧಲಿಂಗಪುರ. ಆಮೇಲೆ ತಡೆಯೋ ಜಾಗ ಇದೆಯಲ್ಲ, ಅದು ಹೆಂಗಿರುತ್ತೆ ಅಂತಂದರೆ, ನೀವು ಬೆಂಗಳೂರಿನಲ್ಲಿ ವಿಂಡ್ಸರ್ ಮ್ಯಾನರ್ ಹೋಟೆಲ್ ನೋಡಿರ್ಬೋದು, ಅದರದ್ದೊಂದು ಮೇಲ್ಸೇತುವೆ ಇದೆ. ಅದರ ಒಳಗಿನಿಂದ ಬಂದರೆ ನಿಮಗೆ ತಪ್ಪಿಸ್ಕೊಳ್ಳೋಕೆ ಜಾಗನೇ ಇಲ್ಲ. ಹಾಗೇನೆ ಎಲ್ಲರನ್ನ ಕರ್ಕೊಂಡೋಗಿ ಒಳಗಾಕಿದ್ದಾರೆ. ನಾಳೆ ಇದೀಗ ಸಮಾವೇಶ ಆಗತ್ತಾ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಪಾದಯಾತ್ರೆಯನ್ನು ಹದ್ದುಬಸ್ತಿನಲ್ಲಿ ಇಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನೋಡಿ ಎಷ್ಟು ಜನ ಸೇರಿದ್ದಾರೆ, ಎಷ್ಟು ಪೊಲೀಸ್ ಸೇರಿದ್ದಾರೆ ನೋಡೋದು. ಫುಲ್ ಜನ JDS ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಈಗ ತಾನೇ ಕಾರ್ಯಕ್ರಮ ಮುಗಿದಿದೆ. ಕಾರ್ಯಕ್ರಮ ಮುಗಿದು ಅಲ್ಲಿ ಇನ್ನೂ ಕೂಡ ಅಲ್ಲಿಂದ ಆ ಕಾರ್ಯಕರ್ತರು ಇನ್ನೂ ಆ ಜಾಗದಿಂದ ಇನ್ನೂ ಕೂಡ ಕದಡಿಲ್ಲ. ಹಾಗಾಗಿ ಒಂದು 1/4 ಗಂಟೆ 20 ನಿಮಿಷ ದಯವಿಟ್ಟು ಎಲ್ಲರೂ ಕೂಡ ಸಮಾಧಾನದಲ್ಲಿ ಇಲ್ಲೇ ಕೂತಿರ್ಬೇಕು. ಪೊಲೀಸರು ನಾವು ಹೋಗೋದಕ್ಕೆ ನಮ್ಗೆ ನಿರಾಕರಣೆ ಮಾಡ್ತಾ ಇಲ್ಲ, ಆದ್ರೆ ಒಂದು ಅರ್ಧ ಗಂಟೆ ದಯವಿಟ್ಟು ತಡ ಮಾಡಿ ಹೊರಡಿ ಅಂತೇಳಿ ಅವ್ರು ವಿನಂತಿಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ಅಪಾರ್ಥ ಮಾಡ್ಕೋಬೇಡಿ. ದಯವಿಟ್ಟು ಎಲ್ಲ ಸಮಾಧಾನದಲ್ಲಿ ಅಲ್ಲೇ ಕೂತ್ಕೊಳ್ಳಿ. ಇನ್ನೊಂದು 20 ನಿಮಿಷ ಬಿಟ್ಟು ಇಲ್ಲಿಂದ ಹೊರಡೋಣ. ಯಾರು ಕೂಡ ದಯವಿಟ್ಟು ಅಲ್ಲೆಲ್ಲ ಕೂತ್ಕೊಳ್ಳಪ್ಪ. ದಯವಿಟ್ಟು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ದಯವಿಟ್ಟು ಅಲ್ಲೆಲ್ಲ ಕೂತ್ಕೊಳ್ಳಿ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ.